ಸೊ ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ನಾರ್ಮಲ್ ಮೆಸೇಜ್ ಅಂದರೆ ಮೊಬೈಲ್ನಲ್ಲಿ ಬರೋ ಮೆಸೇಜ್ ಬಾಕ್ಸ್ನಲ್ಲಿ ಫೋಟೋ ಮತ್ತು ವಿಡಿಯೋಗಳನ್ನ ಯಾವ ಥರ ಶೇರ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಅದಕ್ಕೆ ಮುಂಚೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗಿ ಮೆಸೇಜಿಂಗರ್ ಅಂದರೆ ಒಂದು ಆ್ಯಪ್ ಇದೆ. ಅದು ನಿಮ್ಮ ಮೊಬೈಲು ಮತ್ತು ನಿಮ್ಮ ಜೊತೆ ಮೆಸೇಜ್ ನೀವು ಕಳಿಸೋ ಮೊಬೈಲಲ್ಲಿ ಇಬ್ಬರು ಮೊಬೈಲಲ್ಲಿ ಈ ಥರ ಒಂದು ಆ್ಯಪ್ ಇರಬೇಕು. ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅದು ಈ ಥರ ಆಗಿ ತೋರಿಸುತ್ತೆ. ಇಲ್ಲಿ ಒಂದು ಆಮೇಲೆ ಇದೆಲ್ಲ ಈ ಥರ ತೋರಿಸುತ್ತೆ ನೋಡು. ಇದು ತೋರಿಸಿದ ಮೇಲೆ ಇಲ್ಲಿ ಮೇಲೆ ಸೆಟ್ಟಿಂಗಲ್ಲಿ ಓಪನ್ ಮಾಡಿಬಿಟ್ಟು ಮೆಸೇಜ್ ಸೆಟ್ಟಿಂಗ್ ಅಂತ ಹೊಟ್ಬಿಟ್ಟು ಅಲ್ಲಿ ಮೇಲ್ಗಡೆ RCS ಚಾಟ್ಸ್ ಅಂತ ತೋರಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ RCS ಚಾಟ್ನಲ್ಲಿ ಬರೋ ಎಲ್ಲ ಆಪ್ಷನ್ಗಳನ್ನು ಆನ್ ಮಾಡ್ಕೊಂಡಿರಬೇಕು. ಇದನ್ನು ಆನ್ ಮಾಡೋದ್ರಿಂದ ನಿಮ್ಮ ಫೋಟೋ ಮತ್ತು ವಿಡಿಯೋಗಳು ಎಲ್ಲ ಇನ್ನೊಬ್ಬರಿಗೆ ಶೇರ್ ಆಗ್ತದೆ. ಇಲ್ಲಿ ಆಲ್ರೆಡಿ ನಿಮ್ಮ ಮೊಬೈಲ್ ನಂಬರು ಆ್ಯಡ್ ಆಗಿರುತ್ತೆ. ಅದು ತಾನಾಗಲೇ ತೋರಿಸುತ್ತೆ ನಿಮ್ಗೆ ಆ್ಯಡ್ ಆಗಿರೋದು. ಇವೆಲ್ಲ ಆಪ್ಷನಲ್ ಆನ್ ಇದ್ದರೆ ನೆಕ್ಸ್ಟಿಂದ ನೀವು ಮೆಸೇಜ್ನ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದೆಲ್ಲ ಓಪನ್ ಆದಮೇಲೆ ಈ ಥರ ತೋರಿಸುತ್ತೆ. ಇಲ್ಲಿ ನನ್ನದೇ ಒಂದು ಕಾಂಟ್ಯಾಕ್ಟ್ ಇದೆ. ಅದೇ ಕಾಂಟ್ಯಾಕ್ಟಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ ಹಾಕಿ ಮೆಸೇಜ್ ಯಾವ ಥರ ಹೋಗುತ್ತೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಈ ಥರ ಇದು ಓಪನ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ RCS ಮೆಸೇಜ್ ಅಂತ ಬಂದಿರಬೇಕು. ಅದು RCS ಸೆಟ್ಟಿಂಗ್ ಆನ್ ಆಗಿದ್ರೆ ಮಾತ್ರ ಈ ಥರ ಬರೋದು. ಇವಾಗ ನೋಡಿ ನಾನು ಮೆಸೇಜ್ ಹಾಕ್ತೀನಿ, ಹೆಂಗೆ ಹೋಗುತ್ತೆ ಅದು ನೋಡಿ ಫ್ರೆಂಡ್ಸ್. ಇವಾಗ ನಾವು ಮೆಸೇಜನ್ನ ಶೇರ್ ಮಾಡ್ತೀನಿ. ಜಸ್ಟ್ ಟೆಕ್ಸ್ಟ್ ಮೆಸೇಜ್ ಅಷ್ಟೇ ಶೇರ್ ಮಾಡ್ತಿರೋದು. ನೆಕ್ಸ್ಟಿಂದ ನಾನು ಮೆಸೇಜ್ನ ಫೋಟೋ ಆ್ಯಂಡ್ ವಿಡಿಯೋ ಎಲ್ಲದು ಶೇರ್ ಮಾಡ್ತೀನಿ. ಇವಾಗ ಫೋಟೋ ಶೇರ್ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್. ವಿಡಿಯೋನ ಈ ಥರ ಮಗ್ಲಿಗೆ ಸೈಡಲ್ಲಿ ಗ್ಯಾಲರಿ ಅಂತ ಇರುತ್ತಲ್ಲ, ಅದನ್ನ ಓಕೆ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಅದು ವಿಡಿಯೋನ ಹಿಂಗೆ ಶೇರ್ ಮಾಡ್ಕೋಬೇಕು. ಶೇರ್ ಮಾಡಿದ ವಿಡಿಯೋ ಈಗ 1-2 ಸೆಕೆಂಡ್ ಬಿಟ್ಟು ಆಟೋಮೆಟಿಕಾಗಿ ಇದು ನಿಮ್ಮ ಮೊಬೈಲ್ ಹೋಗುತ್ತೆ ಫ್ರೆಂಡ್ಸ್. ಇನ್ನೊಬ್ಬರು ಮೊಬೈಲಲ್ಲಿ ಹೋಗಿ ಅವರಿಗೆ ಶೇರ್ ಆಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಅದು ಫೋಟೋ ವಿಡಿಯೋ ಇವಾಗ ಆಲ್ರೆಡಿ ಹೋಯಿತು, ಅವ್ರಿಗೆ ಶೇರ್ ಆಗಿದೆ. ಬಿಳಿಕೆ ವಾಟ್ಸಪ್ನಲ್ಲಿ ಬರೋ ಥರ ಬ್ಲೂ ಟಿಕ್ ಬರುತ್ತೆ, ಅದಕ್ಕೂ ಶೇರ್ ಆಯ್ತಂದರೆ ಇದೇ ಥರನಾಗಿ ನೀವು ಮೆಸೇಜ್ನ ನಾರ್ಮಲ್ ಮೆಸೇಜ್ನಲ್ಲಿ ಫೋಟೋನ ವಿಡಿಯೋನ ಕಳಿಸ್ಬೋದು. ಇದು ಮೆಸೇಜ್ನ ನೀವು ಈ ಥರ ಮೆಸೇಜ್ನ ಕಳಿಸ್ಬೇಕಂದ್ರೆ ಮೆಸೇಜಿಂಗರ್ ಅಂತ ಒಂದು ಆ್ಯಪ್ ಇದೆಯಲ್ಲ, ಆವಾಗಲೇ ತೋರಿಸಿದ್ರೆ ಅದು ನಿಮ್ಮ ಕಡೆ ಇನ್ಸ್ಟಾಲ್ ಆಗಿರಬೇಕು. ಮತ್ತು ನಿಮ್ಮ ಜೊತೆ ಮಾಡೋರ ಇನ್ನೊಂದು ಮೊಬೈಲಲ್ಲೂ ಅದೇ ಥರ ಆ್ಯಪ್ ಇರಬೇಕು. ಅಂದರೆ ಮಾತ್ರ ಅದು ಹೋಗಲು ಸಾಧ್ಯ, ಶೇರ್ ಆಗುತ್ತೆ. ಇಲ್ಲ ಅಂದರೆ ಶೇರ್ ಆಗೋಲ್ಲ. ಇಲ್ಲಿ ಮೇಲ್ಗಡೆ ಆವಾಗಲೇ ತೋರಿಸಿದ್ರಲ್ಲ ಅದೇ ಆ್ಯಪು ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾವು ಆವಾಗಲೇ ಮೆಸೇಜ್ ಕಳಿಸಿದ್ರಲ್ಲ ಅದು ಯಾವ ಥರ ಬಂದಿದೆ ಅಂತ ಮುಂದೆ ಹಾಕಿರ್ತೇವೆ ನೋಡಿ ಫೋಟೋ. ಇದು ನೋಡಿ ವಿಡಿಯೋ ಬಂದಿದ್ದು RCS ಚಾಟಿಂದ.